ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರು ಕರೆ ನೀಡಿರುವಂಥ ಬಂದ್ಗೆ ಮಂಗಳೂರಿನಲ್ಲಿ ಭಾಗಶಃ ಬೆಂಬಲ ಸಿಕ್ಕಿರುವಂಥದ್ದು. ನಾನೀಗ ಮಂಗಳೂರಿನ ಪಣಂಬೂರಿನಲ್ಲಿ ಇರುವಂತಹ ಬಂದರಿನ ಲಾರಿ ಯಾರ್ಡ್ನಲ್ಲಿ ಇದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸುವುದು ಇಲ್ಲಿ ಕೂಡ ಸಾಕಷ್ಟು ಲಾರಿಗಳು ನಿಲುಗಡೆ ಆಗಿರುವಂಥದ್ದು. ಅಂದರೆ ಈ ಒಂದು ಬಂದರಿನಿಂದ ಸಾಕಷ್ಟು ದೂರ ಅಂದರೆ ದೂರದ ಊರುಗಳಿಗೆ ಕಲ್ಲಿದ್ದಲುಗಳನ್ನು ಕೊಂಡೊಯ್ಯುವಂಥ ಲಾರಿಗಳು ಇವು. ಆದರೆ ಸದ್ಯದ ಮಟ್ಟಿಗೆ ಇವುಗಳು ನಿಲುಗಡೆ ಆಗಿದೆ. ನಮ್ಮ ಜೊತೆ ಒಂದಷ್ಟು ಲಾರಿ ಚಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಲಾರಿ ಮಾಲಕರು. ನಿಮ್ಮ ಬೆಂಬಲ ಇದೆಯಾ ಹೇಗೆ ಅಂತ? ನಮ್ಮ ಬೆಂಬಲ ಐತೆ ಸರ್, ನಮ್ಮ ಬೆಂಬಲ ಐತೆ. ಡೀಸೆಲ್ ರೇಟ್ ಜಾಸ್ತಿ ಆಗ್ಯದ, ಟೋಲ್ ರೇಟ್ ಜಾಸ್ತಿ ಆಗ್ಯದ, ಟೈರ್ ರೇಟ್ ಜಾಸ್ತಿ ಆಗ್ಯದ. ಎಲ್ಲ ಜಾಸ್ತಿ ಆದರೂ ನಮಗೆ ಯಾರು ಕೇಳೋರಿಲ್ಲ. ಲಾರಿಯವರಿಗೆ ನಾವು ಬಂದ್ ಮಾಡ್ಲಿಕ್ಕೆ ಏನು ಮಾಡಬೇಕು? ಸುಮ್ಮನೆ 3 ತಿಂಗಳದಾಗ 4 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಗೌರ್ಮೆಂಟ್ನವರು. ಅವ್ರಿಗೇನು ಬೇರೆದೇನು ಸಿಗಂಗಿಲ್ಲ ಜಾಸ್ತಿ ಮಾಡೋಕೆ. ಲಾರಿನೇ ಜಾಸ್ತಿ ಮಾಡ್ಬೇಕಾ? ಟೋಲ್ ಜಾಸ್ತಿ ಮಾಡ್ತಾರೆ. ಟೋಲ್ ಕಟ್ತಾ ಇದ್ದೀವಲ್ಲ ನಾವು, ರೋಡ್ ಟ್ಯಾಕ್ಸ್ ಕಟ್ಟಿ ಮತ್ತು ಟೋಲು ಕಟ್ತೀವಿ. ಮತ್ತು ಆದರೂ ಜಾಸ್ತಿ ಮಾಡ್ಯಾರ. ರೋಡ್ ಟ್ಯಾಕ್ಸು ಕಟ್ಟಬೇಕು, ಟೋಲು ಕಟ್ಟಬೇಕು. ಗಾಡಿ ತಗೊಂಡ್ರೆ, ಟೈರ್ ತಗೊಂಡ್ರೆ GST ಕಟ್ಟಬೇಕು. ಎಲ್ಲ GST ಕಟ್ತೀವಿ ಎಲ್ಲದಕ್ಕೂ. ಟೈರಿಗೂ GST, ಟ್ಯೂಬ್ಗೂ GST, ಟೋಲು ಕಟ್ತೀವಿ. ಆಮೇಲೆ ಡೀಸೆಲ್ ರೇಟು 3 ತಿಂಗಳದಾಗ 2 ಸಲ ಜಾಸ್ತಿ ಮಾಡ್ಯಾರ. ನಮ್ಮನ್ನ ಯಾರು ಕೇಳಬೇಕು? ನಮ್ಮನ್ನ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ನಾವು ಗಾಡಿಗಳೆಲ್ಲ ನಿಲ್ಲಿಸಿ ಸ್ಟ್ರೈಕ್ ಮಾಡಕತ್ತೀವಿ. ಸ್ಟ್ರೈಕಿಗೆ ನಮ್ಮ ಬೆಂಬಲ ಐತೆ. ಈಗ ಕೆಲವೊಂದು ಲೋಡ್ಗಳಾಗಿದ್ದಂಥ ಗಾಡಿಗಳೇನಿದೆ, ಇದು ಹೋಗುತ್ತಾ ಅಥವಾ ಇಲ್ಲೇ ನಿಲ್ಲುತ್ತಾ ಏನಕ್ಕೆ ಅಂತ? ಲೋಡ್ಗಳು ಆಗಿರೋ ಗಾಡಿಗಳು ಅವ್ರವ್ರ ಊರಿಗೆ ಹೋಗ್ಬೋದು ಸರ್. ಯಾಕಂದರೆ ಮಂಗಳೂರಿನವ್ರು ಯಾರು ಇಲ್ಲ ಇಲ್ಲಿ. ನಾವೆಲ್ಲ ಬೇರೆ ಕಡೆಯಿಂದ ಬಂದಿರೋರು, ಬೇರೆ ಡಿಸ್ಟಿಕ್ಗಳಿಂದ ಬಂದಿರೋರು. ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಆಮೇಲೆ ತುಮಕೂರು, ಈ ಕಡೆಯಿಂದ ಬಂದಿರೋರು ನಾವು. ಇಲ್ಲಿ ನಮಗೆ ಮನೆಗಳು ಇರೋಂಗಿಲ್ಲ. ನಾವು ಇಲ್ಲಿ ಬಂದರೆ ಕೋಕ್ ಲೋಡ್ ಮಾಡ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗ್ತೀವಿ. ಇದು ಪೋರ್ಟ್ ಯಾರ್ಡ್ ಪಾರ್ಕಿಂಗ್ ಯಾರ್ಡ್ನಾಗ ಇದೀವಿ ನಾವೀಗ. ನಮ್ಗೆ ಇಲ್ಲಿ ಊಟಕ್ಕೆ ಅದಕ್ಕೆಲ್ಲ ತೊಂದರೆ ಐತೆ. ಯಾರು ಕೇಳೋರಿಲ್ಲ ನಮ್ಮನ್ನ. ಹಂಗಾಗಿ ನಾವು ಸ್ಟ್ರೈಕಿಗೆ ಬೆಂಬಲ ಮಾಡ್ತೀವಿ. ಸದ್ಯ ನೀವು ಏನು ಲಾರಿಯಲ್ಲಿ ಕಲ್ಲಿದ್ದಲು ತುಂಬಿದೆ ಅದನ್ನು ತುಂಬಿಕೊಂಡು ಹೋಗ್ತೀರಾ, ಮತ್ತೆ ಮುಷ್ಕರಕ್ಕೆ ಬೆಂಬಲ, ಮತ್ತೆ ಹಿಂದಿರುಗುದಿಲ್ಲ ಅಂತ ಹೇಳ್ತೀರಾ? ಹೋಗಿ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ನಾವು. ಮುಷ್ಕರದಲ್ಲಿಂದ ಅಲ್ಲಿ ಸೇರ್ಪಡ್ತೀವಿ ನಾವು. ಮತ್ತೆ ಅಂದ್ರೆ ಹಿಂದೆ ಮುಷ್ಕರ ಆಗೋ ತನಕ ಅಲ್ಲೇ ಇರ್ತೀವಿ. ಎಲ್ಲರಿಗೂ ಸೌಲಭ್ಯ ಆಗಬೇಕಲ್ಲ, ಅದರಿಂದ. ನೀವೇನು ಹೇಳ್ತೀರಾ ಈಗ ಬಂದಿಗೆ? ನಾವು ಈಗ ಬಂದಿದ್ದಕ್ಕೆ ರಿಟರ್ನ್ ಹೋಗಿ ನಮ್ಮ ಊರಿಗೆ ತಲುಪಿ ಆಮೇಲೆ ನಾವು ಬೆಂಬಲ ಕೊಡಬೇಕಂತ ಇದ್ದೀವಿ. ಲಾರಿ ಚಾಲಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ? ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮತ್ತೆ ಒಂದಷ್ಟು ತೊಂದರೆಗಳಿದೆ. ಏನು ತೊಂದರೆ ಇದೆ ಅಂತ? ಈ ಲಾರಿ ಚಾಲಕರಿಗೆ ಮೊದಲಾಗಿ ಅವರಿಗೆ ಸರಿಯಾದ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಿಲ್ಲ. ಈಗ ಪುಕ್ಷಟೆ ಭಾಗ್ಯ ಅಂತ ಕೊಟ್ಟಿದ್ದಾರೆ. ಆ ಭಾಗ್ಯದಲ್ಲಿ ಹಗಲು ರಾತ್ರಿ ಲಾರಿ ಚಾಲಕರು ದುಡಿತಾರೆ. ದುಡಿದ್ರಾದ್ರೂ ಒಂದು ಟ್ರಿಪ್ಪು ನಾವು ಮಂಗಳೂರಿಂದ ಬೆಂಗಳೂರಿಗೆ ಆಗಲಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಲಿ ಟೋಲ್ ಎಷ್ಟೋಗುತ್ತೆ ಖರ್ಚು? ಸರ್ಕಾರಕ್ಕೆ ಒಂದು 10,000 ಮಿನಿಮಮ್ ಆದಾಯ ಹೋಗುತ್ತೆ. ಒಬ್ಬ ಚಾಲಕರಿಗೆ ಏನಾದರೂ ಇಲ್ಲಿವರೆಗೂ ಯಾವ ಸರ್ಕಾರನೂ ಮಾಡಿಲ್ಲ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ಲಾರಿ ಚಾಲಕರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ಒದಗಿಸ್ಬೇಕಂತೇಳಿ ಕೇಳ್ಕೊಳ್ತೇನೆ. ನೀವೇನು ಹೇಳ್ತೀರಾ? ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ನಿಮಗೆ ಟೋಲು ಶುಂಕ ಕೂಡ ಏರಿಕೆ ಆಗಿದೆ ಅಂತ ಹೇಳಲಾಗ್ತಿದೆ. ಏನು ಹೇಳ್ತೀರಾ ಈ ಬಗ್ಗೆ? ಅಂದರೆ ಇಲ್ಲಿಂದ ನಾವು ಒಂದು ರೌಂಡ್ ಹಾಕಿದ್ರೆ ಒಂದು 10,000 15,000 ಉಳಿಯೋದಿಲ್ಲ ನಮಗೆ. ಒಂದು ಓನರಿಗೆ 500 ಲೀಟ್ರ್ ಡೀಸೆಲ್ ಖರ್ಚು 15,000 ಉಳಿಯೋದಿಲ್ಲ ನಮಗೆ. ಅಂತ ಮಾಡೋದು ಹೇಳ್ರಿ. ಇಲ್ಲಿ ಒಂದು ಡ್ರೈವರ್ ಆಗಿ ಓನರ್ ಹತ್ರ ಬಯಸ್ಕೊಡ್ಬೇಕು. ನಮ್ಮ ಮನೆ ಹೋಗೋ ಮಠ ಅಂದ್ರೆ ನಮ್ಮ ಹತ್ರನೂ ಏನು ಉಳಿಯೋದಿಲ್ಲ. ಊಟದ ಖರ್ಚು ಈಗ ಒಂದು ಊಟಕ್ಕೆ ಹೋದರೆ 200-300 ರೂಪಾಯಿ ಬೇಕು ಕಂಡಕ್ಟರ್ ಕೊಡೋರು 300 ರೂಪಾಯಿ ನಮಗೆ. ನಿಮ್ಮ ಬೆಂಬಲ ಯಾವ ರೀತಿ ಇದೆ? ಈಗ ಆಲ್ಟೋ ಬಾರ್ಡ್ರ್ ಐತಲ್ಲ, ಅದು ಅಲ್ಲೇ ನಮ್ಮ ಗಾಡಿಗೆ 800 ರೂಪಾಯಿ ಕೊಡಬೇಕು. 4 ಬಾರ್ಡ್ರ್ ಅದಂದ್ರೆ ಎಷ್ಟು ರೊಕ್ಕ ಆಗಿ ನೀವು ವಿಚಾರ ಮಾಡಿ. ಆ ಬಾರ್ಡ್ರ್ ಮೊದಲು ಬಂದ್ ಮಾಡಿಸ್ರಿ. ನಮ್ಗೆ ರೊಕ್ಕ ಇದ್ದಿಲ್ಲ ಅಂದ್ರೆ ಕೊಟ್ಟ ಹೋಗ್ಬೇಕಂತಾರೆ ಅವರು. ಇಲ್ಲಾಂದ್ರೆ ಬಿಲ್ ತಕ್ಕೋತಾರೆ, ಟಪಾಲ್ ತಕ್ಕೋತಾರೆ, ಪರ್ಮನೆಂಟ್ ಬ್ಯಾಗ್ ತಗೊಂಡು ನಮ್ಗೆ ಜಗಳ ಮಾಡಿ ಬಯದ್ ಕಡಿಸ್ತಾರೆ. ಅದೊಂದು ಸ್ವಲ್ಪ ಬಂದ್ ಮಾಡಿಬಿಡಿ. ಇದು ಕರ್ನಾಟಕ ಒಂದು ಬಾರ್ಡ್ರ್, ಮಹಾರಾಷ್ಟ್ರ ತಲಪಾಡಿ ಬಾರ್ಡ್ರ್, ಸೋಲಾಪುರ್ ಬಾರ್ಡ್ರ್, ಇದು ಇಲ್ಲೇ ದಾದಾಗಿರಿ ಬಾಡ್ ಮಾಡ್ತಾರೆ. ಇದೊಂದು ಸ್ವಲ್ಪ ಬಂದ್ ಮಾಡಿಸ್ರಿ. ನಿಮ್ಮ ಬೇಡಿಕೆ ಈಡೇರಿಸುವ ತನಕ ನಿಮ್ಮ ಮುಷ್ಕರ ಮುಂದುವರಿಯುತ್ತಾ? ಅಣ್ಣ ನಮ್ಮ ಮುಂದೆ ಇದೇ ಇರ್ತೈತೆ. ನಮ್ಮ ಬೇಡಿಕೆ ಇರಬೇಕಣ್ಣ. ಯಾಕಂದ್ರೆ ಈಗ ಇಂಡಿಯಾ ಕರ್ನಾಟಕದ ಎಲ್ಲರದ್ದು ಬೇಡಿಕೆ ಇರ್ತಾವೆ. ಎಲ್ಲರೂ ಸ್ಟ್ರೈಕ್ ಮಾಡ್ತಾವೆ. ನೀವು ನೋಡ್ತಿರ್ಬೇಕು, ಎಲ್ಲ ಲಾರಿಗಳು ಬಂದದ ಇವತ್ತು. ಯಾಕೆ ಬಂದ್ ಮಾಡೋದು? ನಮ್ಮದು ಒಂದು ಬೇಡಿಕೆ ಐತಿ, ಅದನ್ನು ಏರಿಸಂತೆ ಸರ್ಕಾರಕ್ಕೂ ನಾವು ಬೇಡ್ಕೊಳ್ಳೋದು. ಡೀಸೆಲ್ ರೇಟು, ಟೋಲ್ ರೇಟ್ ಇರ್ತೈತಿ, ಆಮೇಲೆ ಬಾಡಿಗೆ ಇರ್ತಾ ಎಲ್ಲ ಕಮಿಷನು. ಅಲ್ಲಿ ಲೋಡಿ ಕೊಡಬೇಕು, ಇಲ್ಲೇ ಲೋಡಿ ಕೊಡಬೇಕು. ಮಾಲಕಿಗೆ ಏನು ಉಳಿತೈತಿ ಅದನ್ನು ನೋಡಿಕೊಂಡು ಇವತ್ತಿನ ಮುಷ್ಕರ ನಾವು ಚಾಲು ಮಾಡ್ತೀವಿ. ಅವ್ರು ಮಾಡೇಬೇಕು.
ಇದು ಪಣಂಬೂರಿನ ಬಂದರಿನಲ್ಲಿರುವಂತಹ ಲಾರಿ ನಿಲುಗಡೆ ಯಾರ್ಡ್ನಲ್ಲಿ ಲಾರಿ ಮಾಲಕರ ಆಕ್ರೋಶ. ಅಂದರೆ ಸಾಕಷ್ಟು ಲಾರಿ ಮಾಲಕರು ಮತ್ತು ಚಾಲಕರು ಇಲ್ಲಿ ಇರುವಂಥದ್ದು. ಇವರು ಸದ್ಯ ಕಲ್ಲಿದ್ದಲುಗಳನ್ನು ತುಂಬಿ ತಮ್ಮ ತಮ್ಮ ಊರಿಗೆ ತೆರಳುತ್ತಾರೆ. ಆ ಬಳಿಕ ಮುಷ್ಕರದಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ. ಅಂದರೆ ಇವರು ಕೂಡ ಅಂದರೆ ಮುಷ್ಕರ ಯಾವವರೆಗೂ ಕೂಡ ಮುಂದುವರಿತೆ ಅಲ್ಲಿ ತನಕ ಇವರು ಮತ್ತೆ ಏನು ಹಿಂದಿರುಗುವುದಿಲ್ಲ. ಮುಷ್ಕರದಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ. ಸದ್ಯ ಇಲ್ಲಿರುವಂಥ ಒಂದಷ್ಟು ಲಾರಿ ಚಾಲಕರು ಬಂದ್ಗೆ ಬೆಂಬಲವನ್ನು ಕೂಡ ನೀಡಿರುವಂಥದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಗ್ರಾಮೀಣ ಪ್ರದೇಶಗಳಿದ್ದಾವೆ, ಅಲ್ಲಿ ಒಂದಷ್ಟು ಸರಕು ತುಂಬಿಸುವಂತಹ ಏನು ಮನೆ ನಿರ್ಮಾಣದ ವಸ್ತುಗಳನ್ನು ಸಾಗಿಸುವಂಥ ಒಂದಷ್ಟು ಲಾರಿಗಳಿದ್ದಾವೆ. ಅವುಗಳು ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಅವುಗಳಲ್ಲಿ ಯಾವುದೇ ರೀತಿಯ ವಿಳಂಬ ಇಲ್ಲ. ಆದರೆ ಹೊರ ರಾಜ್ಯ ಹೊರ ಜಿಲ್ಲೆಗಳಿಗೆ ಏನು ಸಂಪರ್ಕ ಹೋಗುವಂಥ ಮತ್ತು ಇಲ್ಲಿಂದ ಹೋಗುವಂಥ ಲಾರಿಗಳೇನಿದೆ ಅವುಗಳು ಮುಷ್ಕರದಲ್ಲಿ ಭಾಗವಹಿಸಿರುವಂಥದ್ದು. ಜೊತೆಗೆ ಲಾರಿ ಏನು ಚಾಲಕರು ಕೂಡ ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿರುವಂಥದ್ದು. ನಮ್ಮ ಬೇಡಿಕೆ ಈಡೇರುವ ತನಕ ಕೂಡ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಲಾರಿ ಮಾಲೀಕರು ಕರೆ ನೀಡಿರುವಂಥ ಬಂದ್ಗೆ ಮಂಗಳೂರಿನಲ್ಲಿ ಭಾಗಶಃ ಬೆಂಬಲ ಸಿಕ್ಕಿರುವಂಥದ್ದು. ನಾನೀಗ ಮಂಗಳೂರಿನ ಪಣಂಬೂರಿನಲ್ಲಿ ಇರುವಂತಹ ಬಂದರಿನ ಲಾರಿ ಯಾರ್ಡ್ನಲ್ಲಿ ಇದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸುವುದು ಇಲ್ಲಿ ಕೂಡ ಸಾಕಷ್ಟು ಲಾರಿಗಳು ನಿಲುಗಡೆ ಆಗಿರುವಂಥದ್ದು. ಅಂದರೆ ಈ ಒಂದು ಬಂದರಿನಿಂದ ಸಾಕಷ್ಟು ದೂರದ ಊರುಗಳಿಗೆ ಕಲ್ಲಿದ್ದಲುಗಳನ್ನು ಕೊಂಡೊಯ್ಯುವಂಥ ಲಾರಿಗಳು ಇವು. ಆದರೆ ಸದ್ಯದ ಮಟ್ಟಿಗೆ ಇವುಗಳು ನಿಲುಗಡೆ ಆಗಿದೆ. ನಮ್ಮ ಜೊತೆ ಒಂದಷ್ಟು ಲಾರಿ ಚಾಲಕರಿದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಲಾರಿ ಮಾಲಕರು. ನಿಮ್ಮ ಬೆಂಬಲ ಇದೆಯಾ ಹೇಗೆ ಅಂತ? ನಮ್ಮ ಬೆಂಬಲ ಐತೆ ಸರ್, ನಮ್ಮ ಬೆಂಬಲ ಐತೆ. ಡೀಸೆಲ್ ರೇಟ್ ಜಾಸ್ತಿ ಆಗ್ಯದ, ಟೋಲ್ ರೇಟ್ ಜಾಸ್ತಿ ಆಗ್ಯದ, ಟೈರ್ ರೇಟ್ ಜಾಸ್ತಿ ಆಗ್ಯದ. ಎಲ್ಲ ಜಾಸ್ತಿ ಆದರೂ ನಮಗೆ ಯಾರು ಕೇಳೋರಿಲ್ಲ ಲಾರಿಯವರಿಗೆ. ನಾವು ಬಂದ್ ಮಾಡ್ಲಿಕ್ಕೆ ಏನು ಮಾಡಬೇಕು? ಸುಮ್ಮನೆ 3 ತಿಂಗಳದಾಗ 4 ರೂಪಾಯಿ ಡೀಸೆಲ್ ರೇಟ್ ಜಾಸ್ತಿ ಮಾಡ್ಯಾರ ಗೌರ್ಮೆಂಟ್ನವರು. ಅವ್ರಿಗೇನು ಬೇರೆದೇನು ಸಿಗಂಗಿಲ್ಲ ಜಾಸ್ತಿ ಮಾಡೋಕೆ. ಲಾರಿನೇ ಜಾಸ್ತಿ ಮಾಡ್ಬೇಕಾ? ಟೋಲ್ ಜಾಸ್ತಿ ಮಾಡ್ತಾರೆ. ಟೋಲ್ ಕಟ್ತಾ ಇದ್ದೀವಲ್ಲ ನಾವು, ರೋಡ್ ಟ್ಯಾಕ್ಸ್ ಕಟ್ಟಿ ಮತ್ತು ಟೋಲು ಕಟ್ತೀವಿ. ಮತ್ತು ಆದರೂ ಜಾಸ್ತಿ ಮಾಡ್ಯಾರ. ರೋಡ್ ಟ್ಯಾಕ್ಸು ಕಟ್ಟಬೇಕು, ಟೋಲು ಕಟ್ಟಬೇಕು. ಗಾಡಿ ತಗೊಂಡ್ರೆ ಟೈರ್ ತಗೊಂಡ್ರೆ GST ಕಟ್ಟಬೇಕು. ಎಲ್ಲ GST ಕಟ್ತೀವಿ ಎಲ್ಲದಕ್ಕೂ. ಟೈರಿಗೂ GST, ಟ್ಯೂಬ್ಗೂ GST, ಟೋಲು ಕಟ್ತೀವಿ. ಆಮೇಲೆ ಡೀಸೆಲ್ ರೇಟು 3 ತಿಂಗಳದಾಗ 2 ಸಲ ಜಾಸ್ತಿ ಮಾಡ್ಯಾರ. ನಮ್ಮನ್ನ ಯಾರು ಕೇಳಬೇಕು? ನಮ್ಮನ್ನ ಯಾರು ಕೇಳ್ತಾ ಇಲ್ಲ. ಹಂಗಾಗಿ ನಾವು ಗಾಡಿಗಳೆಲ್ಲ ನಿಲ್ಲಿಸಿ ಸ್ಟ್ರೈಕ್ ಮಾಡಕತ್ತೀವಿ. ಸ್ಟ್ರೈಕಿಗೆ ನಮ್ಮ ಬೆಂಬಲ ಐತೆ. ಈಗ ಕೆಲವೊಂದು ಲೋಡ್ಗಳಾಗಿದ್ದಂಥ ಗಾಡಿಗಳೇನಿದೆ ಇದು ಹೋಗುತ್ತಾ ಅಥವಾ ಇಲ್ಲೇ ನಿಲ್ಲುತ್ತಾ ಏನಕ್ಕೆ ಅಂತ? ಲೋಡ್ಗಳು ಆಗಿರೋ ಗಾಡಿಗಳು ಅವ್ರವ್ರ ಊರಿಗೆ ಹೋಗ್ಬೋದು ಸರ್. ಯಾಕಂದರೆ ಮಂಗಳೂರಿನವ್ರು ಯಾರು ಇಲ್ಲ ಇಲ್ಲಿ. ನಾವೆಲ್ಲ ಬೇರೆ ಕಡೆಯಿಂದ ಬಂದಿರೋರು, ಬೇರೆ ಡಿಸ್ಟಿಕ್ಗಳಿಂದ ಬಂದಿರೋರು. ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಆಮೇಲೆ ತುಮಕೂರು, ಈ ಕಡೆಯಿಂದ ಬಂದಿರೋರು ನಾವು. ಇಲ್ಲಿ ನಮಗೆ ಮನೆಗಳು ಇರೋಂಗಿಲ್ಲ. ನಾವು ಇಲ್ಲಿ ಬಂದರೆ ಕೋಕ್ ಲೋಡ್ ಮಾಡ್ಕೊಂಡು ವಾಪಸ್ ನಮ್ಮ ಊರಿಗೆ ಹೋಗ್ತೀವಿ. ಇದು ಪೋರ್ಟ್ ಯಾರ್ಡ್ ಪಾರ್ಕಿಂಗ್ ಯಾರ್ಡ್ನಾಗ ಇದೀವಿ ನಾವೀಗ. ನಮ್ಗೆ ಇಲ್ಲಿ ಊಟಕ್ಕೆ ಅದಕ್ಕೆಲ್ಲ ತೊಂದರೆ ಐತೆ. ಯಾರು ಕೇಳೋರಿಲ್ಲ ನಮ್ಮನ್ನ. ಹಂಗಾಗಿ ನಾವು ಸ್ಟ್ರೈಕಿಗೆ ಬೆಂಬಲ ಮಾಡ್ತೀವಿ. ಸದ್ಯ ನೀವು ಏನು ಲಾರಿಯಲ್ಲಿ ಕಲ್ಲಿದ್ದಲು ತುಂಬಿದೆ ಅದನ್ನು ತುಂಬಿಕೊಂಡು ಹೋಗ್ತೀರಾ, ಮತ್ತೆ ಮುಷ್ಕರಕ್ಕೆ ಬೆಂಬಲ, ಮತ್ತೆ ಹಿಂದಿರುಗುದಿಲ್ಲ ಅಂತ ಹೇಳ್ತೀರಾ? ಹೋಗಿ ಅಲ್ಲಿ ನಿಲ್ಲಿಸ್ಬಿಡ್ತೀವಿ ನಾವು. ಮುಷ್ಕರದಲ್ಲಿಂದ ಅಲ್ಲಿ ಸೇರ್ಪಡ್ತೀವಿ ನಾವು. ಮತ್ತೆ ಅಂದ್ರೆ ಹಿಂದೆ ಮುಷ್ಕರ ಆಗೋ ತನಕ ಅಲ್ಲೇ ಇರ್ತೀವಿ. ಎಲ್ಲರಿಗೂ ಸೌಲಭ್ಯ ಆಗಬೇಕಲ್ಲ, ಅದರಿಂದ. ನೀವೇನು ಹೇಳ್ತೀರಾ ಈಗ ಬಂದಿಗೆ? ನಾವು ಈಗ ಬಂದಿದ್ದಕ್ಕೆ ರಿಟರ್ನ್ ಹೋಗಿ ನಮ್ಮ ಊರಿಗೆ ತಲುಪಿ ಆಮೇಲೆ ನಾವು ಬೆಂಬಲ ಕೊಡಬೇಕಂತ ಇದ್ದೀವಿ. ಲಾರಿ ಚಾಲಕರಿಗೆ ಯಾವ ರೀತಿ ತೊಂದರೆ ಆಗ್ತದೆ? ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮತ್ತೆ ಒಂದಷ್ಟು ತೊಂದರೆಗಳಿದೆ. ಏನು ತೊಂದರೆ ಇದೆ ಅಂತ? ಈ ಲಾರಿ ಚಾಲಕರಿಗೆ ಮೊದಲಾಗಿ ಅವರಿಗೆ ಸರಿಯಾದ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಿಲ್ಲ. ಈಗ ಪುಕ್ಷಟೆ ಭಾಗ್ಯ ಅಂತ ಕೊಟ್ಟಿದ್ದಾರೆ. ಆ ಭಾಗ್ಯದಲ್ಲಿ ಹಗಲು ರಾತ್ರಿ ಲಾರಿ ಚಾಲಕರು ದುಡಿದ್ರಾದ್ರೂ ಒಂದು ಟ್ರಿಪ್ಪು ನಾವು ಮಂಗಳೂರಿಂದ ಬೆಂಗಳೂರಿಗೆ ಆಗಲಿ, ಬೆಳಗಾವಿಯಿಂದ ಬೆಂಗಳೂರಿಗೆ ಆಗಲಿ ಟೋಲ್ ಎಷ್ಟೋಗುತ್ತೆ ಖರ್ಚು? ಸರ್ಕಾರಕ್ಕೆ ಒಂದು 10,000 ಮಿನಿಮಮ್ ಆದಾಯ ಹೋಗುತ್ತೆ. ಒಬ್ಬ ಚಾಲಕರಿಗೆ ಏನಾದರೂ ಇಲ್ಲಿವರೆಗೂ ಯಾವ ಸರ್ಕಾರನೂ ಮಾಡಿಲ್ಲ. ದಯವಿಟ್ಟು ಇದನ್ನು ಗಮನಕ್ಕೆ ತಗೊಂಡು ಲಾರಿ ಚಾಲಕರಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನ ಒದಗಿಸ್ಬೇಕಂತೇಳಿ ಕೇಳ್ಕೊಳ್ತೇನೆ. ನೀವೇನು ಹೇಳ್ತೀರಾ? ಈಗ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ನಿಮಗೆ ಟೋಲು ಶುಂಕ ಕೂಡ ಏರಿಕೆ ಆಗಿದೆ ಅಂತ ಹೇಳಲಾಗ್ತಿದೆ. ಏನು ಹೇಳ್ತೀರಾ ಈ ಬಗ್ಗೆ? ಅಂದರೆ ಇಲ್ಲಿಂದ ನಾವು ಒಂದು ರೌಂಡ್ ಹಾಕಿದ್ರೆ ಒಂದು 10,000 15,000 ಉಳಿಯೋದಿಲ್ಲ ನಮಗೆ. ಒಂದು ಓನರಿಗೆ 500 ಲೀಟ್ರ್ ಡೀಸೆಲ್ ಖರ್ಚು 15,000 ಉಳಿಯೋದಿಲ್ಲ ನಮಗೆ. ಅಂತ ಮಾಡೋದು ಹೇಳ್ರಿ. ಎಲ್ಲಿ ಒಂದು ಡ್ರೈವರ್ ಆಗಿ ಓನರ್ ಹತ್ರ ಬಯಸ್ಕೊಡ್ಬೇಕು. ನಮ್ಮ ಮನೆ ಹೋಗೋ ಮಠ ಅಂದ್ರೆ ನಮ್ಮ ಹತ್ರನೂ ಏನು ಉಳಿಯೋದಿಲ್ಲ. ಊಟದ ಖರ್ಚು ಈಗ ಒಂದು ಊಟಕ್ಕೆ ಹೋದರೆ 200-300 ರೂಪಾಯಿ ಬೇಕು ಕಂಡಕ್ಟರ್ ಕೊಡೋದು 300 ರೂಪಾಯಿ ನಮಗೆ. ನಿಮ್ಮ ಬೆಂಬಲ ಯಾವ ರೀತಿ ಇದೆ? ಈಗ ಆಲ್ಟೋ ಬಾರ್ಡ್ರ್ ಐತಲ್ಲ, ಅದು ಅಲ್ಲೇ ನಮ್ಮ ಗಾಡಿಗೆ 800 ರೂಪಾಯಿ ಕೊಡಬೇಕು. 4 ಬಾರ್ಡ್ರ್ ಅದಂದ್ರೆ ಎಷ್ಟು ರೊಕ್ಕ ಆಗಿ ನೀವು ವಿಚಾರ ಮಾಡಿ. ಆ ಬಾರ್ಡ್ರ್ ಮೊದಲು ಬಂದ್ ಮಾಡಿಸ್ರಿ. ನಮ್ಗೆ ರೊಕ್ಕ ಇದ್ದಿಲ್ಲ ಅಂದ್ರೆ ಕೊಟ್ಟ ಹೋಗ್ಬೇಕಂತಾರೆ ಅವರು.
ಇಲ್ಲಾಂದ್ರೆ ಬಿಲ್ ತಕ್ಕೋತಾರೆ, ಟಪಾಲ್ ತಕ್ಕೋತಾರೆ, ಪರ್ಮನೆಂಟ್ ಬ್ಯಾಗ್ ತಗೊಂಡು ನಮ್ಗೆ ಜಗಳ ಮಾಡಿ ಬಯದ್ ಕಡಿಸ್ತಾರೆ. ಅದೊಂದು ಸ್ವಲ್ಪ ಬಂದ್ ಮಾಡಿಬಿಡಿ. ಇದು ಕರ್ನಾಟಕ ಒಂದು ಬಾರ್ಡ್ರ್, ಮಹಾರಾಷ್ಟ್ರ ತಲಪಾಡಿ ಬಾರ್ಡ್ರ್, ಸೋಲಾಪುರ್ ಬಾರ್ಡ್ರ್, ಇದು ಇಲ್ಲೇ ದಾದಾಗಿರಿ ಬಾರ್ಡ್ ಮಾಡ್ತಾರೆ. ಇದೊಂದು ಸ್ವಲ್ಪ ಬಂದ್ ಮಾಡಿಸ್ರಿ. ನಿಮ್ಮ ಬೇಡಿಕೆ ಈಡೇರಿಸುವ ತನಕ ನಿಮ್ಮ ಮುಷ್ಕರ ಮುಂದುವರಿಯುತ್ತಾ? ಅಣ್ಣ ನಮ್ಮ ಮುಂದೆ ಇದೇ ಇರ್ತೈತೆ, ನಮ್ಮ ಬೇಡಿಕೆ ಇರಬೇಕಣ್ಣ. ಯಾಕಂದ್ರೆ ಈಗ ಇಂಡಿಯಾ ಕರ್ನಾಟಕದಾಗ ಎಲ್ಲರದ್ದು ಬೇಡಿಕೆ ಇರ್ತಾವೆ, ಎಲ್ಲರೂ ಸ್ಟ್ರೈಕ್ ಮಾಡ್ತಾವೆ. ನೀವು ನೋಡ್ತಿರ್ಬೇಕು, ಎಲ್ಲ ಲಾರಿಗಳು ಬಂದದ ಇವತ್ತು. ಯಾಕೆ ಬಂದ್ ಮಾಡೋದು? ನಮ್ಮದು ಒಂದು ಬೇಡಿಕೆ ಐತಿ, ಅದನ್ನು ಏರಿಸಂತೆ ಸರ್ಕಾರಕ್ಕೂ ನಾವು ಬೇಡ್ಕೊಳ್ಳೋದು. ಡೀಸೆಲ್ ರೇಟು, ಟೋಲ್ ರೇಟ್ ಇರ್ತೈತಿ, ಆಮೇಲೆ ಬಾಡಿಗೆ ಇರ್ತಾ ಎಲ್ಲ ಕಮಿಷನು, ಅಲ್ಲಿ ಲೋಡಿ ಕೊಡಬೇಕು, ಇಲ್ಲೇ ಲೋಡಿ ಕೊಡಬೇಕು, ಮಾಲಕಿಗೆ ಏನು ಉಳಿತೈತಿ ಅದನ್ನು ನೋಡಿಕೊಂಡು ಇವತ್ತಿನ ಮುಷ್ಕರ ನಾವು ಚಾಲು ಮಾಡ್ತೀವಿ. ಅವ್ರು ಮಾಡೇಬೇಕು. ಇದು ಪಣಂಬೂರಿನ ಬಂದರಿನಲ್ಲಿರುವಂತಹ ಲಾರಿ ನಿಲುಗಡೆ ಯಾರ್ಡ್ನಲ್ಲಿ ಲಾರಿ ಮಾಲಕರ ಆಕ್ರೋಶ. ಅಂದರೆ ಸಾಕಷ್ಟು ಲಾರಿ ಮಾಲಕರು ಮತ್ತು ಚಾಲಕರು ಇಲ್ಲಿ ಇರುವಂಥದ್ದು. ಇವರು ಸದ್ಯ ಕಲ್ಲಿದ್ದಲುಗಳನ್ನು ತುಂಬಿ ತಮ್ಮ ಊರಿಗೆ ತೆರಳುತ್ತಾರೆ. ಆ ಬಳಿಕ ಮುಷ್ಕರದಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ. ಅಂದರೆ ಇವರು ಕೂಡ ಅಂದರೆ ಮುಷ್ಕರ ಯಾವವರೆಗೆ ಕೂಡ ಮುಂದುವರಿತೆ ಅಲ್ಲಿ ತನಕ ಇವರು ಮತ್ತೆ ಏನು ಹಿಂದಿರುಗುವುದಿಲ್ಲ. ಮುಷ್ಕರದಲ್ಲಿ ಇವರು ಕೂಡ ಪಾಲ್ಗೊಳ್ತಾರೆ. ಸದ್ಯ ಇಲ್ಲಿರುವಂಥ ಒಂದಷ್ಟು ಲಾರಿ ಚಾಲಕರು ಬಂದ್ಗೆ ಬೆಂಬಲವನ್ನು ಕೂಡ ನೀಡಿರುವಂಥದ್ದು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ಗ್ರಾಮೀಣ ಪ್ರದೇಶಗಳಿದ್ದಾವೆ, ಅಲ್ಲಿ ಒಂದಷ್ಟು ಸರಕು ತುಂಬಿಸುವಂತಹ ಏನು ಮನೆ ನಿರ್ಮಾಣದ ವಸ್ತುಗಳನ್ನು ಸಾಗಿಸುವಂಥ ಒಂದಷ್ಟು ಲಾರಿಗಳಿದ್ದಾವೆ. ಅವುಗಳು ಇವತ್ತು ಸಂಚಾರವನ್ನು ಮಾಡ್ತಾ ಇದ್ದಾವೆ. ಅವುಗಳಲ್ಲಿ ಯಾವುದೇ ರೀತಿಯ ವಿಳಂಬ ಇಲ್ಲ. ಆದರೆ ಹೊರ ರಾಜ್ಯ ಹೊರ ಜಿಲ್ಲೆಗಳಿಗೆ ಏನು ಸಂಪರ್ಕ ಹೋಗುವಂಥ ಮತ್ತು ಇಲ್ಲಿಂದ ಹೋಗುವಂಥ ಲಾರಿಗಳೇನಿದೆ ಅವುಗಳು ಮುಷ್ಕರದಲ್ಲಿ ಭಾಗವಹಿಸಿರುವಂಥದ್ದು. ಜೊತೆಗೆ ಲಾರಿ ಏನು ಚಾಲಕರು ಕೂಡ ಒಂದಷ್ಟು ಆಕ್ರೋಶಗಳನ್ನು ಕೂಡ ಹೊರಹಾಕಿರುವಂಥದ್ದು. ನಮ್ಮ ಬೇಡಿಕೆ ಈಡೇರುವ ತನಕ ಕೂಡ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.